ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಎಜಿ ಟೈಮ್ಸ್ಗೆ ಸ್ವಾಗತ. ಮರಿದೆ ಎಜಿ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನಾವು ನಿಮಗೆ ಮಿಸ್ ಮಾಡದೆ ತಿಳಿಸ್ತೀವಿ ಸ್ನೇಹಿತರೆ. ಇನ್ನು ನೀವು ಕೂಡ ನೋಡ್ತಾ ಇದ್ದೀರಿ, ಬಿಗ್ ಬಾಸ್ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ಅದರಲ್ಲೂ ಕೂಡ ಇದೆ ಅಕ್ಟೋಬರಲ್ಲಿ ಬಿಗ್ ಬಾಸ್ ಅಧಿಕೃತವಾಗಿ ಲಾಂಚ್ ಆಗ್ತಾ ಇದೆ. ಸೀಸನ್ 11 ಅಂತ ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲದರ ಜೊತೆಗೆ ಒಳ್ಳೆ ಕಂಟೆಸ್ಟೆಂಟ್ಸ್ಗಳೇ ಈ ಬಾರಿ ಭಾಗವಹಿಸ್ತಾರೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದವರು, ಟ್ರೋಲ್ ಆದವರು ಕೂಡ ಈ ಬಾರಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಯಾವ್ಯಾವ ಫೀಲ್ಡಿಂದ ಯಾರ್ಯಾರು ಬರ್ತಾರೆ ಅನ್ನೋದು ಎಲ್ಲವೂ ಕೂಡ ಒಂದು ನಿರೀಕ್ಷೆ. ಆದರೆ ಮತ್ತೊಂದು ಉತ್ತಮ ನಿರೀಕ್ಷೆ ಏನಪ್ಪ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂತ. ಹೌದಲ್ವಾ? ಪ್ರತಿ ಸಾರಿ ಬಿಗ್ ಬಾಸ್ ಮನೆ ಒಂದು ವಿನೂತನವಾಗಿ, ವಿಭಿನ್ನವಾಗಿ, ವಿಶಿಷ್ಟವಾಗಿ ರೆಡಿ ಆಗ್ತಾ ಇರುತ್ತೆ. ಫಸ್ಟು ಸುದೀಪ್ ಎಂಟ್ರಿ ಕೊಡ್ತಾರೆ, ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೊರಗಡೆ ಬರ್ತಾರೆ. ಆದರೆ ಈ ಸರಿ ಸುದೀಪ್ ಇರ್ತಾರಾ ಇರಲ್ವಾ ಅನ್ನೋ ಗಾಸಿಪ್ಸ್ಗಳು ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ 10 ಸೀಸನ್ ಮುಗಿಸಿರುವಂಥ ಸುದೀಪ್ ಇನ್ನು ಮುಂದೆ ನಾನು ಬಿಗ್ ಬಾಸಲ್ಲಿ ಇರೋದಿಲ್ಲ, ನಿರೂಪಣೆ ಮಾಡೋದಿಲ್ಲ ಅಂತ ಒಂದು ಕಡೆ ಹೇಳಿದ್ರಂತೆ. ಬಟ್ ಸೀರಿಯಸ್ಲಿ ಸುದೀಪ್ ಇಲ್ದಿರೋ ಬಿಗ್ ಬಾಸ್ ಯಾರು ನಡೆಸ್ಕೊಟ್ರೆ ಚೆನ್ನಾಗಿರುತ್ತೆ? ಹಾಗೇ ಸ್ವಲ್ಪ ಕಷ್ಟಕರ ಅನಿಸ್ಬಹುದು. ಇವೆಲ್ಲ ಒಂದು ಕಡೆ ಆದರೆ ಪೂರ್ವ ಸಿದ್ಧತೆಗಳು ಯಾವಾಗಲೂ ನಡೀತಾ ಇದೆ. ಅದರಲ್ಲೂ ಕೂಡ 300ಕ್ಕೂ ಅಧಿಕ ಟೆಕ್ನಿಷಿಯನ್ಸ್ಗಳು, ಸಾವಿರಾರು ಜನಗಳು, ಅದರಲ್ಲೂ 300ಕ್ಕೂ ಅಧಿಕ ಕ್ಯಾಮ್ರಾಗಳಿರೋದ್ರಿಂದ ಆ ಒಂದು ಕ್ಯಾಮ್ರಾ ಆಪರೇಟರ್ಸ್ಗಳಾಗಿರ್ಬೋದು, ಬೆಳಿಗ್ಗೆ ಸಂಜೆ, ಜೊತೆಗೆ ವಾಯ್ಸ್, ಹೀಗೆ ಹಲವಾರು ವಿಧದಲ್ಲಿ ಎಡಿಟಿಂಗಿಂದ ಹಿಡಿದು ಎಲ್ಲ ವಿಧದಲ್ಲೂ ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಈಗ ಸಜ್ಜಾಗ್ತಾ ಇದೆ ಬಿಗ್ ಬಾಸ್. ಅದರಲ್ಲಿ ಇನ್ನೇನು 2 ತಿಂಗಳಿದೆ ಓಪನಿಂಗ್ ಆಗೋದಕ್ಕೆ. ಸೊ ಈ ಬಾರಿ ಯಾರು ಇರ್ತಾರೆ? ಬಿಗ್ ಬಾಸ್ ಕಿರೀಟ ಯಾರ ಮುಡಿಗೆ ಇರುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಯಾಕಂತ ಹೇಳಿದ್ರೆ ಪ್ರತಿ ವಾರ ಸ್ಟೈಲಿಶ್ ಆಗಿ ಸುದೀಪ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸುದೀಪ್ ಎಂಟ್ರಿಯನ್ನು ನೋಡೋದಕ್ಕೂ ಕೂಡ ಬಹುತೇಕ ಫ್ಯಾನ್ಸ್ಗಳು ಕಾದು ಕುಳಿತಿರ್ತಾರೆ. ಇವೆಲ್ಲವೂ ಎಷ್ಟು ಸತ್ಯವೋ ಹಾಗೆಯೇ ಮನೆ ಕೂಡ ಎಷ್ಟು ಅದ್ಭುತವಾಗಿ ಇರಲಿದೆ. ಒಳಗಡೆ ಇಂಟೀರಿಯರ್ಸ್ ಹೇಗಿರುತ್ತೆ, ಜೊತೆಗೆ ಆಬ್ವಿಯಸ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್, ಜೊತೆಗೆ ಒಂದು ಸ್ಮೋಕಿಂಗ್ ರೂಮ್ ಕೂಡ ಇರುತ್ತೆ, ಜೊತೆಗೆ ಹೊರಗಡೆ ವಾಶ್ರೂಮ್ ಇದೇ ರೀತಿಯಾಗಿ ಇತ್ತು. ಆದರೆ ಈ ಸಾರಿ ಅಂದರೆ ಒಂದು ಡಿಕೇಡ್ಗಳನ್ನು ಮುಗಿಸಿರುವಂಥ ಬಿಗ್ ಬಾಸ್ ಮನೆ ಈ ಬಾರಿ ಹೇಗಿರುತ್ತೆ ಅನ್ನುವಂಥ ಕುತೂಹಲವನ್ನು ನೋಡೋದಾದರೆ, ಇನ್ನು ಬೇರೆ ಕಡೆ ಅಂದರೆ ಟಾಲಿವುಡಲ್ಲಾಗಿರ್ಬೋದು, ಕಾಲಿವುಡಲ್ಲಾಗಿ ಇರ್ಬೋದು, ಅಲ್ಲಿ ಇರುವಂಥ ಮನೆಯ ರೀತಿಯಲ್ಲಿ ಅಂದರೆ ಸ್ವಲ್ಪ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿರ್ತಾರೆ ಇಂಟೀರಿಯರ್ಸ್ ಡಿಸೈನ್ಸ್ನ. ಆ ರೀತಿಯಾಗಿ ಈ ಬಾರಿ ಬಿಗ್ ಬಾಸ್ ಮನೆಯನ್ನು ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನು ನಾವು ಬಿಗ್ ಬಾಸ್ ಬಂದ ಮೇಲೇ ನೋಡಬೇಕಾಗತ್ತೆ. ಬಟ್ ಈ ಬಾರಿ ಇಂಟೀರಿಯರ್ಸ್ ಜೊತೆ ಬಿಗ್ ಬಾಸ್ ಹೌಸ್ ಕೂಡ ತುಂಬ ದೊಡ್ಡದಾಗೇ ಇರುತ್ತೆ. ಈ ಒಂದು ದೊಡ್ಡ ಮನೆಯಲ್ಲಿ ದೊಡ್ಡತನವನ್ನು ಯಾರು ಪ್ರದರ್ಶನ ಮಾಡ್ತಾರೆ, ಸಣ್ಣತನವನ್ನು ಯಾರು ತೋರಿಸ್ಕೊಳ್ತಾರೆ, ಕಾದು ನೋಡೋಣ ಸ್ನೇಹಿತರೆ. ಮಿಸ್ ಮಾಡಿದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ನೋಡೋಣ. ನಿಮಗೂ ಕೂಡ ವಿಡಿಯೋ ಇಷ್ಟವಾಗಿರೋ ಲೈಕ್ ಕೊಟ್ಟು ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದ.